ಇನ್ನು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಗಲಭೆಗೆ ಸಾಕ್ಷಿಯಾದಂತಹ ನಾಗಮಂಗಲದಲ್ಲಿ ಅಲ್ಲಿ ಗಲಭೆ ಆಗುವುದಕ್ಕೂ ಮುನ್ನ ಸಿಸಿಟಿವಿಗಳನ್ನ ಪೀಸ್ ಮಾಡಿದಂತಹ ಸಿಸಿಟಿವಿ ಫುಟೇಜ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸಿಸಿಟಿವಿಯನ್ನ ಒಡೆದುಹಾಕಿ ಆ ನಂತರ ಕೃತ್ಯವನ್ನ ಎಸಗೋಕೆ ಕಿಡಿಗೇಡಿಗಳು ಮುಂದಾಗಿದ್ರು. ಇದು ಕಂಪ್ಲೀಟ್ಲಿ ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಲಭ್ಯ ಆಗಿದೆ. ಗಲಭೆಕೋರರನ್ನ ಪತ್ತೆ ಹಚ್ಚುವುದಕ್ಕೆ ಸದ್ಯ ಪೊಲೀಸರು ಎಲ್ಲ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿಸಿಟಿವಿಯನ್ನ ಒಡೆದಿರುವಂತಹ ದೃಶ್ಯ ಪೊಲೀಸರಿಗೆ ಸಿಕ್ಕಿದೆ. ಹಾರಿಯನ್ನ ತಗೊಂಡು ಬಂದು ಕಿಡಿಗೇಡಿಗಳು ಸಿಸಿಟಿವಿಯನ್ನ ಒಡೆದು ಹಾಕಿದ್ದಾರೆ. ಅಂಗಡಿಗಳಿಗೆ ಬೆಂಕಿ ಹಚ್ಚುವ ಮುನ್ನ ಸಿಸಿಟಿವಿಯನ್ನ ಪೀಸ್ ಮಾಡಲಾಗಿದೆ. ಅಲ್ಲಿಗೆ ಇದು ತೀರಾ ಆಕ್ರೋಶದ ಸಂದರ್ಭದಲ್ಲಿ ಉಂಟಾದಂತಹ ಕೃತ್ಯ ಅಲ್ಲ, ಕಂಪ್ಲೀಟ್ ಪ್ಲಾನ್ ಮಾಡ್ಕೊಂಡು ಬಂದು ಈ ಕೃತ್ಯವನ್ನ ಎಸಗಲಾಗಿದೆ ಅನ್ನುವುದಕ್ಕೆ ಈ ಸಿಸಿಟಿವಿ ಫುಟೇಜ್ ಸಾಕ್ಷಿಯನ್ನ ನೀಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಮೊನ್ನೆ ಸಚಿವರು ಮಾತನಾಡುವಂತಹ ಸಂದರ್ಭದಲ್ಲಿ, ಚಲುವರಾಯಸ್ವಾಮಿಯವರು ಮಾತನಾಡುವಂತಹ ಸಂದರ್ಭದಲ್ಲಿ, ಹಾಗೆ ಗೃಹ ಸಚಿವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ಪರ್ ಆಫ್ ದಿ ಮೂಮೆಂಟ್ ಈ ಘಟನೆ ಆಯಿತು. ಅಂದ್ರೆ ಆ ಕ್ಷಣಕ್ಕೆ ಉಂಟಾದಂತಹ ಗಲಭೆ, ಅದರಿಂದ ಉಂಟಾದಂತಹ ಆಕ್ರೋಶ, ಹಾಗಾಗಿ ಇಷ್ಟು ದೊಡ್ಡ ಘಟನೆ ನಡೆಯಿತು ಅನ್ನುವಂಥ ಮಾತನ್ನ ಹೇಳಿದ್ರು. ಬಟ್ ಈ ದೃಶ್ಯಗಳನ್ನ, ಈ ಸಾಕ್ಷಿಗಳನ್ನ ನೋಡ್ತಾ ಇದ್ರೆ ಹಾಗನ್ನಿಸ್ತಾ ಇಲ್ಲ. ಸಿಸಿಟಿವಿಯನ್ನ ಮೊದಲು ಒಡೆದು ಹಾಕ್ತಾರೆ, ಆ ನಂತರ ಬೆಂಕಿಯನ್ನ ಹಚ್ಚುತ್ತಾರೆ ಅಂತಂದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅಂತ ಅನ್ಸುತ್ತಾ ಇರುವುದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕ ಹಾಗಾಯ್ತಲ್ವಾ ನಂದೀಶ್? ಖಂಡಿತ ವಿದ್ಯಾಶ್ರೀ, ಅದೇ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಒಂದು ಕಡೆ ಸರ್ಕಾರವೇ ಹೇಳುತ್ತೆ, ಅಂದ್ರೆ ಅದರಲ್ಲೂ ಕೂಡ ಗೃಹ ಸಚಿವರು ಹೇಳ್ತಾರೆ ಇದು ಸಣ್ಣ ಘಟನೆ ಅಂತ ಹೇಳ್ತಾರೆ, ಆಕಸ್ಮಿಕವಾದಂತಹ ಘಟನೆ ಅಂತ ಹೇಳ್ತಾರೆ. ಆದ್ರೆ ಇದು ಆಕಸ್ಮಿಕವಾಗಿ ನಡೆದಂತಹ ಗಲಭೆ ಅಲ್ಲ ಅನ್ನೋದು ನ್ಯೂಸ್ ಫಸ್ಟ್ ಕೂಡ ಕಳೆದ 3 ದಿನಗಳಿಂದಲೂ ಕೂಡ ವರದಿಯನ್ನ ಮಾಡ್ತಾ ಇರುವಂತದ್ದು. ಏನು ನಾಗಮಂಗಲದ ಗಣೇಶ ವಿಸರ್ಜನೆ ವೇಳೆ ಈ ಗಲಭೆ ಸೃಷ್ಟಿ ಆಯ್ತು, ಆ ಗಲಭೆಯ ವೇಳೆ ಬೇಕಂತಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡೇ ಕೋಮು ಗಲಭೆಯನ್ನ ಸೃಷ್ಟಿ ಮಾಡಿರುವಂತದ್ದು ಈಗಾಗಲೇ ಸ್ಪಷ್ಟವಾಗಿರುವಂತದ್ದು. ಈಗಾಗಲೇ ಹಲವಾರು ಸಿಸಿಟಿವಿ ದೃಶ್ಯಗಳು ಕೂಡ ನಮ್ಗೆ ಸಿಕ್ಕಿದೆ. ಅದರಲ್ಲಿ ಗ್ಲಾಸ್ ಅನ್ನ ಹೊಡೆಯುವಂತದ್ದು, ಕಲ್ಲನ್ನ ಎಸೆಯುವಂತ ವಿಡಿಯೋಗಳು ಕೂಡ ಸಿಕ್ಕಿದೆ, ಮಾರಕಾಸ್ತ್ರಗಳನ್ನ ಒತ್ತೊಯ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬಂದಿದೆ. ಇದೀಗ ಸಿಸಿ ಕ್ಯಾಮ್ರಾಗಳನ್ನ, ಅಂದ್ರೆ ಅಂಗಡಿ ಮುಂಗಟ್ಟುಗಳ ಮುಂದೆ ಅಳವಡಿಸಿದಂತಹ ಸಿಸಿಟಿವಿಗಳನ್ನ ಆರೆಯಿಂದ ಒಡೆದು ಹಾಕಿ ಬಳಿಕ ಆ ಅಂಗಡಿಗಳಿಗೆ ಬೆಂಕಿ ಹಾಕುವಂತಹ ಒಂದು ದೃಶ್ಯ, ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತದ್ದು. ಇವೆಲ್ಲವನ್ನ ನೋಡಿದ್ರೆ ಖಂಡಿತವಾಗಿ ಕೂಡ ಇದು ಪ್ರೀ ಪ್ಲಾನ್ಡ್ ಆಗೇ ಮಾಡಿರುವಂಥದ್ದು. ಅಂದ್ರೆ ಆಕಸ್ಮಿಕವಾಗಿ ನಡೆದಂತಹ ಘಟನೆ ಅಲ್ಲ, ಆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಅಲ್ಲ, ಎಲ್ಲಾ ರೀತಿಯ ಪೂರ್ವ ತಯಾರಿಗಳನ್ನ ಮಾಡಿಕೊಂಡು ಈಗ ಒಂದು ಗಲಭೆಯನ್ನ ಸೃಷ್ಟಿ ಮಾಡಿದ್ದಾರೆ ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಅಂದ್ರೆ ಹಲವಾರು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಹಲವಾರು ಮಂದಿಯನ್ನ ಈಗಾಗಲೇ ಬಂಧನ ಮಾಡಿದ್ದಾರೆ, ಸುಮಾರು 55 ಮಂದಿಯನ್ನ ಇದುವರೆಗೂ ಕೂಡ ಬಂಧನವನ್ನ ಮಾಡಿದ್ದಾರೆ. ಆದ್ರೆ ಈ ಮತ್ತೊಂದಷ್ಟು ಮಂದಿ ಈ ಒಂದು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸಿಸಿಟಿವಿಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಂಡ್ಯ ಜಿಲ್ಲಾ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಅಂಗಡಿ ಮುಂಗಟ್ಟುಗಳ ಮುಂದೆ ಅಳವಡಿಸಿದಂತಹ ಸಿಸಿಟಿವಿ ದೃಶ್ಯಗಳೇನೇನಿವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾರು ಈ ಒಂದು ಗಲಭೆಯನ್ನ ಸೃಷ್ಟಿ ಮಾಡಿದ್ರು, ಯಾರು ದಾಂಧಲ್ಯನ ಮಾಡಿದ್ದಾರೆ, ಯಾರು ಬೆಂಕಿಯನ್ನ ಅಂಗಡಿ ಮುಂಗಟ್ಟುಗಳಿಗೆ ಹಚ್ಚಿದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಬಳಿಕ ಅವರನ್ನ ಬಂಧಿಸುವಂತ ಕೆಲಸಕ್ಕೂ ಕೂಡ ಇದೀಗ ಪೊಲೀಸರು ಕೂಡ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಒಂದಷ್ಟು ಅಮಾಯಕರನ್ನ ಈಗಾಗಲೇ ಬಂಧಿಸಿದ್ದಾರೆ. ಇದೀಗ ಅವರನ್ನು ಕೂಡ, ಅಂದ್ರೆ ಅಮಾಯಕರನ್ನ ಬಿಡಿಸುವ ಜೊತೆಗೆ ಈ ಒಂದು ಗಲಭೆಯನ್ನ ಸೃಷ್ಟಿ ಯಾರು ಮಾಡಿದ್ರು ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರ ಬಂಧನಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಸಿಸಿಟಿವಿ ಪರಿಶೀಲನೆ ಮೂಲಕ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದು ಪ್ರೀ ಪ್ಲಾನ್ಡ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು. ವಿರೋಧ ಪಕ್ಷಗಳು ಕೂಡ ಇದನ್ನೇ ಹೇಳ್ತಾ ಇದೆ. ಅಂದ್ರೆ ಖಂಡಿತವಾಗಿಯೂ ಕೂಡ ಇದೆಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡಲಾಗಿದೆ, ಪೆಟ್ರೋಲ್ ಬಾಂಬ್ ಹಾಕಲಾಗಿದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದೃಶ್ಯವು ಕೂಡ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ನಂದೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.